ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಸೊ ಇವತ್ತು ನಾವು KAS 2024ಕ್ಕೆ ಬೇಕಾಗುವಂತಹ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸಿನ 9ನೆಯ ದಿನ ಇವತ್ತು 20 ಕರ್ನಾಟಕದ ಪ್ರಚಲಿತ ಘಟನೆಗಳನ್ನ ಕವರ್ ಮಾಡಬೇಕು ಅಂತ. ಪ್ರಚಲಿತ ಘಟನೆಗಳು ಬಹಳಷ್ಟು ಇರ್ತವೆ, ಸೊ ಹಾಗಾಗಿ ಒಂದೊಂದಾಗಿ ಕವರ್ ಮಾಡಬೇಕು ಅಂತ. ಅದಲ್ಲದೆ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಫೋನ್ ಮಾಡಿ ಅವರವರ ಏನು ಪ್ರಶ್ನೆಗಳು ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಸೊ ಬಹಳಷ್ಟು ಜನರಿಗೆ ಎಕ್ಸಾಮ್ ಡೇಟು ಅದ್ರ ಬಗ್ಗೆ ಬಹಳಷ್ಟು ಚಾಲೆಂಜಸ್, ಬಹಳಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ ಅನ್ನ ಅಂಡರ್ಗೋ ಆಗ್ತಾ ಇರೋರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಒಂದು ಚಿಕ್ಕ ಸಂದೇಶ, ಒಂದು ಕಗ್ಗದ ಮಾತನ್ನ ಹೇಳ್ತೀನಿ. ಎಡರು ತೊಡರಿನಲ್ಲೇಕೆ ಬಿಡಿಸು ಮತಿಗಾದ ನಿತ. ಅಂದ್ರೆ ಯಾಕೆ ಅಷ್ಟೊಂದು ಚಾಲೆಂಜಸ್ ಬರ್ತಾ ಇದೆ ಅಂತ ಯೋಚನೆ ಮಾಡೋ ಬದಲು ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಶಕ್ತಿಗೆ ಎಷ್ಟಾಗುತ್ತೋ ಅಷ್ಟನ್ನ ಬಿಡಿಸಿ ದುಡಿಕೈಯನಾದನಿತು, ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ದುಡಿದು ಪಡುಬಂದ ಪಾಡು, ಅದಾದ ಮೇಲೆ ಬರುವಂತಹ ಏನು ರಿಸಲ್ಟ್ ಇರುತ್ತೆ ಅದನ್ನ ಸ್ವೀಕರಿಸಿ ಬಿಡುಮಿಕ್ಕುದನು ವಿಧಿಗೆ ಬಿಡದಿರುಪ ಶಾಂತಿಯನು. ಸೊ ಇಷ್ಟಾದರೂ ಇರುಪ ಶಾಂತಿ, ಒಳಗಡೆ ಶಾಂತಿಯನ್ನ ಬಿಡದಿರು, ಬಿಡುಗಡೆಗೆ ದಾರಿ ಇದು ಮಂಕುತಿಮ್ಮ ಅಂತ. ಸೊ ನಾನು ಹೇಳೋ ಮಾತೇನು ಅಂದ್ರೆ, ಚಾಲೆಂಜಸ್ ಬರ್ತಾ ಇದ್ರು ನಮ್ಮ ಕೈಲಾಗದಷ್ಟು ಎಷ್ಟಾಗುತ್ತೋ ಅಷ್ಟನ್ನ ಮಾಡೋದು ಉತ್ತಮ. ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ರೈಟ್, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡುವ ಮುಂಚೆ ಕೆಳಗಿನವುಗಳಲ್ಲಿ ಚಂದ್ರಯಾನ್ 3ರ ರೋವರ್ ಯಾವುದು, ಇದರ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರಂಭಾ, CHASTE, ಪ್ರಜ್ಞಾನ್ ಮತ್ತು ವಿಕ್ರಮ್. ನೆನಪಿರ್ಲಿ, ಇದೆಲ್ಲವೂ ಚಂದ್ರಯಾನ್ 3ರ ಭಾಗದಲ್ಲಿ ಪಾರ್ಟ್ ಅಲ್ಲಿ ಇರುವಂತದ್ದು. ಇದರಲ್ಲಿ ರೋವರ್ ಭಾಗ ಯಾವುದು ಅಂತ ನೀವು ಹೇಳಿ ತಿಳಿಸಿ. ರೈಟ್, ಮೊದಲನೆಯ ಭಾಗ, ಕರ್ನಾಟಕದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿ ಅಪಾಯಿಂಟ್ ಆಗಿರುವುದು ಯಾರು ಅಂದರೆ ನಿಲಾಯ್ ವಿಪಿನ್ ಚಂದ್ರ ಅಂಜಾರಿಯಾ ಅವರು ಅಪಾಯಿಂಟ್ ಆಗಿದ್ದಾರೆ. ಸೊ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ CJI, ದಟ್ ಈಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಮಾಲೋಚಿಸಿ ರಾಷ್ಟ್ರಪತಿಗಳಿಂದ ನೇಮಕಗೊಂಡರು. ಸೊ ಪ್ರಶ್ನೆ ಬಹಳಷ್ಟು ಬಾರಿ ಎಲ್ಲ ಎಕ್ಸಾಮ್ಗಳಲ್ಲಿ ಬಂದಂತದ್ದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ರಾಷ್ಟ್ರಪತಿಗಳು ನೇಮಕ ಮಾಡಿದರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕನ ಯಾರು ನೇಮಕ ಮಾಡ್ತಾರೆ ಅಂತ ಕ್ವೆಶ್ಚನ್ ಮಾರ್ಕ್ ಕೊಟ್ಬಿಟ್ಟು ರಾಷ್ಟ್ರಪತಿ, ಗವರ್ನರ್ ಮೇಲ್ಗಡೆ ಆಪ್ಷನ್ ಕೊಡ್ತಾರೆ, ಗವರ್ನರ್, ರಾಷ್ಟ್ರಪತಿ ಮತ್ತು ಇನ್ನಿತರೆ ಆಪ್ಷನ್ಸ್ ಚೀಫ್ ಮಿನಿಸ್ಟರ್ ಅಂತ. ನೆನಪಿನಲ್ಲಿ ಇಟ್ಕೊಳ್ಳಿ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗಿರ್ಬೋದು ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಬೋದು, ಎರಡನ್ನೂ ರಾಷ್ಟ್ರಪತಿಗಳೇ ಅಪಾಯಿಂಟ್ ಮಾಡುವಂತದ್ದು. ಸೊ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಬೋತ್. ಅಂಡ್ ಏನು ಅರ್ಹತೆ ಅಂತ ಕೇಳಿದರೆ ಭಾರತದ ನಾಗರಿಕರಾಗಿರ್ಬೇಕು, ಸಿಟಿಸನ್ ಆಫ್ ಇಂಡಿಯಾ, 10 ವರ್ಷಗಳ ಕಾಲ ಭಾರತದ ನ್ಯಾಯಾಂಗದ ಕಚೇರಿಯನ್ನು ಹೊಂದಿರಬೇಕು. ಸೊ ಬೇಸಿಕಲಿ ಒಂದು ಜುಡಿಷಿಯಲ್ ಆಫೀಸ್ ಅನ್ನ 10 years, ದಟ್ ಈಸ್ ಜಡ್ಜ್ ಆಗಿ 10 years ಕೆಲಸ ಮಾಡಿರ್ಬೇಕು, ಅಥವಾ ಅಡ್ವೊಕೇಟ್ ಆಗಿ 10 ವರ್ಷಗಳ, ಉಚ್ಚ ನ್ಯಾಯಾಲಯದಲ್ಲಿ ಅಡ್ವೊಕೇಟ್ ಆಗಿರ್ಬೇಕು. ನೆನಪಿನಲ್ಲಿ ಇಟ್ಕೊಳ್ಳಿ, ಬಾರ್ ಟು ಬೆಂಚ್ ಅಂತ ಹೇಳ್ತಾರೆ. ಸೊ ಬಾರ್ ಕೌನ್ಸಿಲ್ ನಿಂದ ಬೆಂಚ್ ಅಂದ್ರೆ ಬೆಂಚ್ ಆಫ್ ದ ಕೋರ್ಟ್ ವರ್ಗೂ ಹೋಗುವ ದಾರಿ ಹೇಗೆ ಅಂತ ಕೇಳಿದ್ರೆ 10 ವರ್ಷ ಬಾರಲ್ಲಿ ಇರಬೇಕು. ಅಂದ್ರೆ ಬಾರ್ ಕೌನ್ಸಿಲ್ ಅಂತ ಲೀಗಲ್ ಇದು 62 ವರ್ಷಗಳವರೆಗೆ ಅಧಿಕಾರವನ್ನು ಹೊಂದಿರುತ್ತಾರೆ. ರಾಜೀನಾಮೆ ನೀಡಬಹುದು ಅಥವಾ ಅಧ್ಯಕ್ಷರಿಂದ ತೆಗೆದು ಹಾಕಬಹುದು. ಸೊ ರೀಸೆಂಟ್ ಆಗಿ ನೆನಪಿನಲ್ಲಿಟ್ಕೊಳ್ಳಿ, ಇಬ್ಬರು ಲಾಸ್ಟ್, ಇದು ಫೆಬ್ರವರಿಯಲ್ಲಿ ಅಪಾಯಿಂಟ್ ಆದಂತವರು ಯಾರು, ಶ್ರೀ ನಿಲಾಯ್ ವಿಪಿನ್ ಚಂದ್ರ ಅಂಜಾರಿಯಾ ಅವರು. ಇಷ್ಟಕ್ಕೆ ಮುಂಚೆ ಕೇವಲ 20 ದಿನಗಳ ಕಾಲ ದಿನೇಶ್ ಕುಮಾರ್ ಅಂತ ಅವರು ಚೀಫ್ ಜಸ್ಟಿಸ್ ಆಗಿದ್ರು. ಬಟ್ ಅವರು 62 years ಕ್ರಾಸ್ ಆಗಿದ್ದಕ್ಕೆ ಇಮಿಡಿಯೇಟ್ ಆಗಿ ಇವರು ಅಪಾಯಿಂಟ್ ಆದರು. ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೋಬೇಕು ಅಂದ್ರೆ, ಮೈಸೂರಿನ ಅಥಾರ ಕಚೇರಿ 1884 ಸ್ಥಾಪಿಸಲಾಯಿತು. ಓಕೆ, ಸೊ 1884 ಇಂದ ಇರುವಂತದ್ದು. ಚಾರ್ಲ್ಸ್ ಜಾರ್ಜ್ ಪ್ಲ್ಯೂಮರ್ ಅನ್ನುವರು ಚೀಫ್ ಜಸ್ಟಿಸ್ ಆಫ್ ಮೈಸೂರು ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು. ಬಟ್ ವೆಂಕಟರಾಮಯ್ಯ ಅವರು ಕರ್ನಾಟಕದ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದವರು. ಸೊ ನೆನಪಿನಲ್ಲಿ 2 ಇಟ್ಕೋಬೇಕು. ಪ್ರಸ್ತುತ ಎಲ್ಲೆಲ್ಲಿ ಬೆಂಚ್ಗಳಿದೆ, ಮೇನ್ ಬೆಂಚ್ ಬೆಂಗಳೂರಲ್ಲಿ ಇದ್ದಾರೆ. ಯಾವುದು, ಕರ್ನಾಟಕ ಹೈಕೋರ್ಟು ಹುಬ್ಬಳ್ಳಿ, ಧಾರವಾಡ ಮತ್ತು ಕಲಬುರಗಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಪಾರ್ಟ್ಸ್ ಅಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಸೊ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆರ್ಟಿಕಲ್
217 ಮೂಲಕ ರಚಿಸಲಾದ ಪೋಸ್ಟ್. ಅಂದರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತ ನೆನಪಿನಲ್ಲಿ ಇಟ್ಕೋಬೇಕು. ಸೊ ಬಹಳನೇ ಮುಖ್ಯವಾದಂತಹ ಪೋಸ್ಟ್. ಒಂದು ವಿಷಯ ಹೇಳ್ತೀನಿ, 3 ಪಿಲ್ಲರ್ಗಳಲ್ಲಿ, ಯಾವ 3 ಪಿಲ್ಲರ್? ಶಾಸಕಾಂಗ, ನ್ಯಾಯಾಂಗ ಹಾಗೂ ಕಾರ್ಯಾಂಗದಲ್ಲಿ ಬಹಳಷ್ಟು ಬಾರಿ ಕಾರ್ಯಾಂಗ ಟಾಲೆಸ್ಟ್ ಪಿಲ್ಲರ್, ಒಂದು ಗೈಡಿಂಗ್ ಲೈಟ್ ಅಂತ ಭಾವಿಸ್ತಾರೆ. ಯಾಕೆ ಅಂತ ಕೇಳಿದರೆ, ಬಿ ಯು ಎವರ್ ಸೋ ಹೈ, ಲಾ ಅಂಡ್ ಗಾಡ್ ಆರ್ ಆಲ್ವೇಸ್ ಅಬೌವ್ ಯು ಅಂತೆ. ನೀವು ಎಷ್ಟೇ ಮೇಲಿದ್ದರೂ ನ್ಯಾಯ ಮತ್ತು ದೇವರು ನಿಮ್ಮ ಮೇಲಿರುತ್ತಾರೆ ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಕೇಳಿದರೆ, ನ್ಯಾಯಮೂರ್ತಿಗಳು ಅದರ ಮೇಲಿರುವಂತಹ ಒಂದು ಪಾರ್ಟ್. ಓಕೆ, ಯಾಕೆ ಅನ್ನೋ ರೀಸನ್ ಹೇಳ್ತೀನಿ. ಕೇಶವಾನಂದ ಭಾರತಿ ಕೇಸಿನಲ್ಲಿ ಒಂದು ಎಂಟೈರ್ ಕಾನ್ಸ್ಟಿಟ್ಯೂಷನ್ ಟಚ್ ಮಾಡದೇ ಇರುವಂತಹ ರೀತಿಯಲ್ಲಿ ಅದನ್ನ ಚೇಂಜ್ ಮಾಡಿದಂತಹ ಪಾರ್ಟ್ಸು. ಅಂಡ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ಸ್ಗೆ ಮತ್ತೆ ಸುಪ್ರೀಂ ಕೋರ್ಟ್ಸ್ಗೆ ಬಹಳಷ್ಟು ಪವರ್ಸ್ ಇರುವ ಕಾರಣವೂ ಇದೆ. ರೈಟ್, ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಲೋಕಸಭೆ ಚುನಾವಣೆಗಾಗಿ ಮೈಸೂರು ಪೇಂಟ್ಸ್ 26 ಲಕ್ಷಕ್ಕೂ ಹೆಚ್ಚು ಅಳಿಸಲಾಗದ ಶಾಹಿಯನ್ನು ಒದಗಿಸಲಾಗಿದೆ. ಓಕೆ, ಸೊ ಮೈಸೂರು ಪೇಂಟ್ಸ್ ವಾರ್ನಿಶ್ ಲಿಮಿಟೆಡ್ ನಿಮ್ಗೆ ಗೊತ್ತಿದೆ, ರೀಸೆಂಟ್ ಆಗಿ ಲೋಕಸಭೆ ಎಲೆಕ್ಷನ್ಸ್ ಆಯಿತು. ಅದಕ್ಕೆ ನಮ್ಮ ಕರ್ನಾಟಕದಿಂದನೇ ಏನು ಎಲೆಕ್ಷನ್ ಇಂಕ್ ಹೋಗುತ್ತೆ. ಈ ಇಂಕ್ ಏನಿದೆ, ದೆಹಲಿಯ ಇದನ್ನ ಕರ್ನಾಟಕದಲ್ಲಿ ಮಾಡಲಾಗಿದ್ದರೂ ಇದನ್ನ ಅಭಿವೃದ್ಧಿ ಡೆವಲಪ್ ಮಾಡಿರೋದು ದೆಹಲಿಯ ಕೌನ್ಸಿಲ್ ಆಫ್ ಇಂಡಸ್ಟ್ರಿಯಲ್ ರಿಸರ್ಚ್, ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಅಭಿವೃದ್ಧಿ ಪಡಿಸಲಾದ ಶಾಹಿ ಇದು. ಸೊ ಇದೊಂದು ಮುಖ್ಯವಾದ, ಯಾಕಂದ್ರೆ ಎಲೆಕ್ಷನ್ ಇಯರ್ ಆದ್ರಿಂದ ಇದು ಮುಖ್ಯ ಆಗತ್ತೆ. ಅಳಿಸಲಾಗದ ಶಾಹಿ ಗುರುತು ಚರ್ಮದ ಮೇಲೆ 3 ದಿನಗಳು ಮತ್ತು ಬೆರಳಿನ ಮೇಲೆ ಕೆಲವು ವಾರಗಳವರೆಗೂ ಇರುತ್ತದೆ. ಓಕೆ, 10 ml ಒಂದು ಬಾಟಲ್ ನಲ್ಲಿ 700 ಜನರಿಗೆ ಹಚ್ಚಬಹುದು. ಮತ ಚಲಾಯಿಸಿದ ಪುರಾವೆ ಇದು. ಓಕೆ, ದೆನ್ ಈ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಶ್ ಏನಿದೆ, 37ರಲ್ಲಿ ಸ್ಥಾಪಿಸಲಾಯಿತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಭದ್ರತಾಶಾಹಿಗಳಿಗೆ ಹೆಸರುವಾಸಿಯಾಗಿದೆ. ಓಕೆ, ಸೊ ಇದೊಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ಬೇಕಾಗುವಂತಹ ಇಂಕ್ಸಿಗೆ ಹೆಲ್ಪ್ ಆಗತ್ತೆ. ಒಂದು ಎಲೆಕ್ಷನ್ ಮಾಡಬೇಕು ಅಂದ್ರೆ ಬಹಳಷ್ಟು ಯುನೈಟೆಡ್ ಆಗಿರುವಂತಹ ಒಂದು ಎಫರ್ಟ್ ಬೇಕು. ಹಾಗಾಗಿ ಎಲೆಕ್ಷನ್ ಅನ್ನ ಸಕ್ಸಸ್ ಮಾಡೋದಕ್ಕೆ ಇದೆಲ್ಲವೂ ಕಾರಣ ಆಗತ್ತೆ. ದೆನ್ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಸೊ ನೆನಪಿನಲ್ಲಿಟ್ಕೊಳ್ಳಿ, ಶಿವಮೊಗ್ಗದ ಏರ್ಪೋರ್ಟ್ಸು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಬರಹಗಾರ ಕುವೆಂಪು ಅವರ ಹೆಸರನ್ನು ಇಡಲಾಗಿದೆ. ಸೊ ಪ್ರಶ್ನೆ ಹೇಗ್ ಬರುತ್ತೆ ಅಂದ್ರೆ, ಇತ್ತೀಚೆಗೆ ಉದ್ಘಾಟಿಸಲಾದ ಶಿವಮೊಗ್ಗ ಏರ್ಪೋರ್ಟಿನ ಹೆಸರು ಈ ಕವಿ ಏರ್ಪೋರ್ಟ್ಗೆ ಯಾರ ಹೆಸರನ್ನು ಇಟ್ಟಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಅಂತ ಕುವೆಂಪು ಮತ್ತೆ ಇನ್ನಿತರ ಸಾಧಕರ ಹೆಸರನ್ನು ಕೊಟ್ಟಿರ್ತಾರೆ. ಸೊ ಇದು ಕುವೆಂಪು ಅವರದ್ದು. ದೆನ್ ಕರ್ನಾಟಕದ ಆಗಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಂದ ನಿರ್ಮಾಣ ಪ್ರಾರಂಭವಾಯಿತು. ಅಫ್ಕೋರ್ಸ್ ವಿಮಾನ ನಿಲ್ದಾಣ ಕಟ್ಟಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ, ಟೈಮ್ ತಗೊಳ್ಳುವಂತಹ ಒಂದು ಕ್ರಮೇಣವಾಗಿ ಆಗಿರುವಂತದ್ದು. ಇದು ಲೋಟಸ್ ಶೇಪಿನಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಲೋಟಸ್ ಶೇಪ್. ಇದು ಯಾವ ಆಕಾರದಲ್ಲಿ ಇರುವ, ಬೇರೆ ಎಕ್ಸಾಮ್ಸ್ ಗಳಲ್ಲಿ ಇದು ಯಾವ ಆಕಾರದಲ್ಲಿದೆ ಅಂತ ಕೇಳುವ ಪ್ರಶ್ನೆಯೂ ಬರುವ ಸಾಧ್ಯತೆ ಇದೆ. ಇದು ಲೋಟಸ್ ಶೇಪಿನಲ್ಲಿ ಇರುವಂತದ್ದು. ರನ್ವೇ 3200 ಮೀಟರ್ ಉದ್ದವಾಗಿದ್ದು ಕರ್ನಾಟಕದ 2ನೇ ಅತಿ ದೊಡ್ಡದಾಗಿದೆ. ಸೊ ನೆನಪಿನಲ್ಲಿಟ್ಕೊಳ್ಳಿ, ಬೇರೆ ರನ್ವೇಗಳಿಗಿಂತ 2ನೇ ಉದ್ದದ ರನ್ವೇ ಇದು. ಯಾಕಂದ್ರೆ ರೀಸೆಂಟ್ ಆಗಿರೋದ್ರಿಂದನೂ ಆಗಿರ್ಬೋದು. ಮತ್ತು ಪರ್ ಅವರ್ 300 ಪ್ಯಾಸೆಂಜರ್ ಗಳನ್ನ ಹ್ಯಾಂಡಲ್ ಮಾಡುವ ಕೇಪಬಿಲಿಟಿ ಇರುವಂತದ್ದು. ಯಾವ ಮಾದರಿಯಲ್ಲಿ ಇದನ್ನ ಮಾಡಿದ್ದಾರೆ ಅಂದ್ರೆ PPP ಅಂತ ಹೇಳ್ತಾರೆ. ದಟ್ ಈಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವ ಅಂತ. ಸೊ ಯಾವ ತರದ ಮಾಡೆಲ್ಸ್ ಗಳಿದೆ ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಅಂತ ಕೇಳಿದರೆ, ಕೆಲವಷ್ಟು ಪಾರ್ಟ್ಸ್ ಯಾವುದು ಅಂದ್ರೆ BOT, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಂತ. ಹ್ಯಾಮ್ ಮಾಡೆಲ್ ಅಂತ, ಹ್ಯಾಮ್ ಅಲ್ಲಿ ಅಂದ್ರೆ ಹೈಬ್ರಿಡ್ ಆನ್ಯೂಟಿ ಮಾಡೆಲ್ ಅಂತ. ಅಂದ್ರೆ ಒಂದು ವರ್ಷವನ್ನ 60% ಆಫ್ ದ ದುಡ್ಡನ್ನ ಇವರು ಖಾಸಗಿ ಪಾರ್ಟ್ ಅವರು ಹೊಂದಿಸ್ಕೋಬೇಕು, 40% ಪಾರ್ಟ್ ಅನ್ನ ಸರ್ಕಾರ ಹೊಂದಿಸುತ್ತೆ. ಮತ್ತು ಅದನ್ನ ಪಾರ್ಟ್ಸ್ ಅನ್ನ ಹೇಗೆ ರಿಕವರ್ ಮಾಡ್ಕೊಳ್ಳೋದು ಅಂತ ಬೇರೆ ಇದೆ. ದೆನ್ EPC ಅಂತ ಒಂದು ಮಾಡೆಲ್ ಇದೆ, ದಟ್ ಈಸ್ ಪ್ರೊಕ್ಯೂರ್ಮೆಂಟ್ ಕಾಂಟ್ರಾಕ್ಟ್ ಮಾಡೆಲ್. ಸೊ ಈ ತರದ ಬೇರೆ ಬೇರೆ ಮಾಡೆಲ್ಗಳು, BOLT ಅಂತ ಒಂದು ಮಾಡೆಲ್ಗಳಿದೆ. ಸೊ ಇವೆಲ್ಲವೂ ಸರ್ಕಾರಿ ಖಾಸಗಿ ಸಹಭಾಗಿತ್ವದ ಮಾಡೆಲ್ಗಳು ಅಂತ ನಾವು ಗೊತ್ತು ಮಾಡ್ಕೋಬೇಕು. ದೆನ್
ಎಲೆಕ್ಷನ್ ಇಯರ್ ಆದ್ರಿಂದ ಮತ್ತೆ ನೀವು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಂದಂತಹ ನ್ಯೂಸ್ ನಾವ್ ಇಲ್ಲಿ ನೋಡಬಹುದು. ವೋಟ್ ಫ್ರಮ್ ಹೋಮ್, ಎಲ್ಲ WFH ಅಂತ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದು ಇವಾಗ ವೋಟ್ ಫ್ರಮ್ ಹೋಮ್, ಮನೆಯಿಂದನೇ ವೋಟ್ ಹಾಕಬೇಕು. ಪ್ರಶ್ನೆ ಹೇಗ್ ಬರ್ಬೋದು ಅಂದ್ರೆ, ಕೆಳಗಿನವುಗಳಲ್ಲಿ ಯಾವ ವರ್ಗದವರು ವೋಟ್ ಫ್ರಮ್ ಹೋಮ್ಗೆ ಅರ್ಹರು ಅಂತ. ಸೊ ಸಾಧಾರಣವಾಗಿ ಬರೀ ಹಿರಿಯ ನಾಗರಿಕರು ಅಂತ ಅನ್ಕೊಂತೀವಿ, ಆದ್ರೆ ಹಿರಿಯ ನಾಗರಿಕರಲ್ಲಿ ಎಷ್ಟು ವಯಸ್ಸಾಗಿರೋರು ಅಂತಾನೂ ಇದೆ. ಸೊ ಭಾರತದಲ್ಲಿ ಮೊದಲ ಬಾರಿಗೆ ಇದು ಆಗ್ತಾ ಇರೋದು ಚುನಾವಣಾ ಆಯೋಗದಿಂದ ಪರಿಚಯಿಸಲಾಗಿದೆ. ಓಕೆ, 80 ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಅಥವಾ ಮತ್ತು ವಿಕಲಚೇತನರಿಗೆ ಪ್ರಯೋಜನ. ಸೊ ಈ ಎರಡು ವರ್ಗಕ್ಕೆ 80+ ಆಗಿರ್ಬೇಕು. 65 ಇಯರ್ಸ್ ಆಗಿದೆ ಅಂತಂದ್ರೆ ಅವರಿಗೆ ವೋಟ್ ಫ್ರಮ್ ಹೋಮ್ ಸಿಗೋದಿಲ್ಲ. ಮತ್ತು ಈ ಪಾಪ್ಯುಲೇಷನ್ ನಲ್ಲಿ 80,000 ಈ ವರ್ಗಕ್ಕೆ ಮತ್ತು 19 ವಿಕಲಚೇತನರು ರಿಜಿಸ್ಟರ್ ಆಗಿ ಮತವನ್ನ ನೋಂದಾಯಿಸಿದ್ದಾರೆ. ಏನು ಇದು ಅಂದ್ರೆ 12 ಲಕ್ಷದಲ್ಲಿ ಕೇವಲ ಸುಮಾರು 1 ಲಕ್ಷ ಅಂದ್ರೆ 11 ಲಕ್ಷ ಜನ ಮತ ಚಲಾಯಿಸಲ್ಲ. 1 ಲಕ್ಷಕ್ಕಿಂತ ಕಡಿಮೆ ಜನರು ಮತ್ತು 5.5 ಲಕ್ಷ ಅಂಗವಿಕಲರನ್ನು ವರ್ಕ್ ಫ್ರಮ್ ಹೋಮ್ ಅನ್ನು ಆಯ್ಕೆ ಮಾಡಿದರು. ಸೊ ವಯಸ್ಸಿನ ಜನಸಂಖ್ಯೆಯಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಮತ್ತು ಅಂಗವಿಕಲರು ಸೊ 5.5 ಲ್ಯಾಕ್ಸ್ ಅಲ್ಲಿ 19,000 ಮಾತ್ರ ಆಪ್ಟ್ ಮಾಡಿರೋದು. ಓಕೆ, ದೆನ್ ಪ್ರತಿ ತಂಡವು ಪ್ರತಿ ಮತದಾರರಿಗೆ ಮಿನಿ ವೋಟಿಂಗ್ ಬೂತ್ ಅನ್ನು ರಚಿಸಲಾಗಿತ್ತು. ಸೊ ಇಲ್ಲಿ ನೋಡ್ಬೋದು, ಈ ತರ ಒಂದು ಮಿನಿ ವೋಟಿಂಗ್ ಬೂತ್ ಅನ್ನ ಮಾಡಿದ್ದಾರೆ. ಇದು ಗವರ್ನಮೆಂಟ್ ಆಫೀಸರ್ಸ್ ವೋಟ್ ಮಾಡುವ ಬೂತ್ ಬೇರೆ, ಅದು ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಬರುವಂತದ್ದು. ಓಕೆ, ಪೋಸ್ಟಲ್ ಬ್ಯಾಲೆಟ್ ಇದು ವೋಟ್ ಫ್ರಮ್ ಹೋಮ್. ಸೊ ಏನು ಅಂದ್ರೆ, ಮೊಹರು ಮಾಡಿದ ಲೋಹದ ಪೆಟ್ಟಿಗೆಯಲ್ಲಿ ಮತಪತ್ರವನ್ನು ಬೀಳಿಸುವವರೆಗೂ ವಿಡಿಯೋಗ್ರಾಫಿ ಸಂಪೂರ್ಣ ಪ್ರಕ್ರಿಯೆಯನ್ನು ದಾಖಲಿಸಿತು. ಸೊ ಎಂಟೈರ್ ಥಿಂಗ್ ಅನ್ನ ವಿಡಿಯೋ ಮಾಡಿ, ಯಾಕಂದ್ರೆ ಫ್ಯೂ ವೋಟ್ಸ್ ಅಲ್ಲಿ ಯಾರನ್ನ ಸೋತಾಗ ಇವೆಲ್ಲ ಮ್ಯಾಟರ್ ಆಗತ್ತೆ. ಸೊ ಈ ಪ್ರಕ್ರಿಯೆನ ಫಸ್ಟ್ ಟೈಮು ಭಾರತದಲ್ಲಿ ಮಾಡಿದ್ದಾರೆ. ದೆನ್ ರಾಣಿ ಚೆನ್ನಮ್ಮನವರ 200 ವರ್ಷಗಳ ಬಂಡಾಯದ ಸ್ಮರಣಾರ್ಥ. ಸೊ 200 ವರ್ಷಗಳ ಬಂಡಾಯದ ಸ್ಮರಣಾರ್ಥ ಏನಪ್ಪಾ ಅಂತ ಕೇಳಿದರೆ, ಯಾರು ಮಾಡ್ತಾ ಇರೋದು? ಅನ್ಹದ್, ANHAD, ಸೋಷಿಯಲ್ ಗ್ರೂಪ್ಸ್ ಲೈಕ್ ಆಕ್ಟ್ ನೌ ಫಾರ್ ಹಾರ್ಮನಿ ಅಂಡ್ ಡೆಮೋಕ್ರಸಿ. ಸೊ ಮತ್ತು NFIW, ದಟ್ ಈಸ್ ಫೆಡರೇಷನ್, ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್. ಇವರಿಬ್ಬರೂ ಸೇರಿ ಮಾಡಿರುವಂತದ್ದು ನಾನು ರಾಣಿ ಚೆನ್ನಮ್ಮ ಅಂತ ಒಂದು ಆಂದೋಲನ ಅಥವಾ ಅಭಿಯಾನ ಅಂತ ಕರೆಯಬಹುದು, ಅದನ್ನ ಮಾಡಿದ್ದಾರೆ ಎಂದು ರಾಷ್ಟ್ರೀಯ ಅಭಿಯಾನವನ್ನು ಆಯೋಜಿಸಿವೆ. ಸೊ ಅಭಿಯಾನವು ಕಿತ್ತೂರು ಘೋಷಣೆಯನ್ನು ಬಿಡುಗಡೆ ಮಾಡಲು ಯೋಜಿಸಿದೆ. ಭಾರತೀಯ ಮಹಿಳೆಯರ ಹೋರಾಟದ ಮನೋಭಾವವನ್ನು ಎತ್ತಿ ತೋರಿಸುತ್ತದೆ ಮತ್ತು ಸಮಾನ ಹಕ್ಕುಗಳು ಮತ್ತು ಪ್ರಾತಿನಿಧ್ಯಕ್ಕಾಗಿ ಪ್ರತಿಪಾದಿಸುತ್ತದೆ. ಸೊ ಈಕ್ವಲ್ ರೈಟ್ಸ್ ಅಂಡ್ ರೆಪ್ರೆಸೆಂಟೇಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಎತ್ತಿ ಇಡುತ್ತೆ. ಪ್ರಶ್ನೆ ಹೇಗ್ ಬರುತ್ತೆ ಅಂದ್ರೆ, ರಾಣಿ ಚೆನ್ನಮ್ಮನವರ 200 ವರ್ಷದ ಬಂಡಾಯದ ಸ್ಮರಣಾರ್ಥವಾಗಿ ಕೆಳಗಿನ ಯಾವ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದರು ಅಂತ ಕೇಳಿದರೆ, ಅದರಲ್ಲಿ ಏನು ನಾನು ರಾಣಿ ಚೆನ್ನಮ್ಮ, ರಾಣಿ ಚೆನ್ನಮ್ಮ ನನ್ನ ತಾಯಿ, ಈ ತರದ ಆಪ್ಷನ್ಸ್ ಅನ್ನ ಕೊಡುವ ಚಾನ್ಸಸ್ ಇರುತ್ತೆ. ರಾಣಿ ಚೆನ್ನಮ್ಮನ ಶೌರ್ಯ ದೇಶಾದ್ಯಂತ ಮಹಿಳೆಯರಿಗೆ ಸ್ಫೂರ್ತಿ ನೀಡುತ್ತದೆ. ಸೊ ಸ್ಫೂರ್ತಿದಾಯಕವಾದಂತಹ ಮಹಿಳೆ, ಒಂದು ಬಂಡಾಯದ ಬಾವುಟವನ್ನ ಎತ್ತಿ ಹಿಡಿದಂತ ಅವರ ಸ್ಮರಣಾರ್ಥವಾಗಿ ಮಾಡಿರುವಂತದ್ದು ಬಹಳನೇ ಶ್ಲಾಘನೀಯ. ದೆನ್ ಚಿಗರಿ ಮಿತ್ರ. ಸೊ ಏನು ಈ ಚಿಗರಿ ಮಿತ್ರ ಅಂತ ಕೇಳಿದರೆ, ಧಾರವಾಡದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಚಿಗರಿ ಅನುಭವ, ಅಂದ್ರೆ ಈ ಬಸ್ ರೈಡ್ ಅಂತ ಏನ್ ಹೇಳ್ತೀವಿ ಅದು. ಸೊ ಇದು ಒಬ್ಬ ಪರ್ಸನ್, ಫಾರ್ ಎಕ್ಸಾಂಪಲ್ ನೀವೇ ಮುಂದೆ ಒಂದು ಗವರ್ನಮೆಂಟ್ ಆಫೀಸರ್ ಆದ್ರೆ ಹೇಗೆ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್, ಒಂದು ಸಣ್ಣದಾದಂತಹ ಒಂದು ಇನಿಷಿಯೇಟಿವ್ ಸ್ಟೇಟ್ ನ್ಯೂಸ್ ಮಾಡೋದಕ್ಕೆ ಚಾನ್ಸ್ ಇದೆ ಅಂತ ಒಂದು ನ್ಯೂಸ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಎಜುಕೇಶನಲ್ ಟ್ರಿಪ್, 1 ಡೇ ಫ್ರೀ ಟ್ರಿಪ್ ಸ್ಟಾರ್ಟ್ ಮಾಡಿರುವಂತದ್ದು ಒಂದು ಗ್ರೂಪ್ ಆಫ್ ಎಂಪ್ಲಾಯೀಸು. ಮೆಮೊರಾಂಡಮ್ ವಿತ್ BRTS, ದಟ್ ಈಸ್ ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಜೊತೆ ಒಂದು ಮೆಮೊರಾಂಡಮ್ ಅನ್ನ ಮಾಡಿಕೊಂಡು 6 ಮತ್ತು 7ನೇ ತರಗತಿಯ ಗವರ್ನಮೆಂಟ್ ಸ್ಕೂಲಿನ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವರಿಗೆ ಬಸ್ ಆಪರೇಷನ್ ಹೇಗಾಗತ್ತೆ ಅಂತ ಬಸ್ಸಲ್ಲಿ ಕರ್ಕೊಂಡು ಹೋಗಿ ತೋರಿಸಿ, ಮತ್ತೆ ಬಸ್ ಆಪರೇಷನ್ ಬಗ್ಗೆ ಅವರಿಗೆ ಒಂದು ವಿಶೇಷವಾದ
ಆ, ಅರಿವನ್ನ ಮೂಡಿಸ್ಬೇಕು ಅಂತ. ಇದು ಸಕ್ಸಸ್ ಆಗಿರೋದ್ರಿಂದ, ಒಂದು ಶಾಲೆಯಲ್ಲಿ ಮಾಡಿ ಇದು ಸಕ್ಸಸ್ ಆದ್ರಿಂದ ಬೇರೆ ಶಾಲೆಗಳಲ್ಲಿ ಇದನ್ನ ರೆಪ್ಲಿಕೇಟ್ ಮಾಡಬೇಕು ಅಂತ ಯೋಚಿಸಿದ್ದಾರೆ. ಕ್ಯಾಂಪೇನ್ ಇಸ್ ಏಮ್ಡ್ ಎಟ್ ಎಜುಕೇಟಿಂಗ್ ಸ್ಟೂಡೆಂಟ್ಸ್. 6ನೇ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಗುರಿಯನ್ನು ಹೊಂದಿದೆ. ಸೊ ಇದು ಚಿಗರಿ ಮಿತ್ರ ಚಿಗರಿ ಮಿತ್ರ ಸುದ್ದಿಯಲ್ಲಿದ್ದ ಚಿಗರಿ ಮಿತ್ರ ಯೋಜನೆಯು ಯೋಜನೆ ಅಲ್ಲ, ಇನಿಷಿಯೇಟಿವ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದು ಅಂದ್ರೆ ಸ್ಕೂಲ್ ಬಸ್ ರೈಡ್. ದೆನ್ ಬಸ್ಸಿನ ಬಗ್ಗೆ ಇನ್ನೊಂದು ವಿಷಯ ಯಾವುದು ಅಂದ್ರೆ ಅಶ್ವಮೇಧ ಕ್ಲಾಸಿಕ್. ಸೊ ಇಲ್ಲಿ ನೋಡ್ಬೋದು ನೀವು ಅಶ್ವಮೇಧ ಅಂತ ಒಂದು ಏನಿದೆ ಆ ತರದ ಒಂದು ಬಸ್ಸು. ಏನು ಇದರ ವಿಶೇಷತೆ ಅಂದ್ರೆ KSRT 100 ಹೊಸ ನಾನ್ AC ಬಸ್ಗಳನ್ನು ಪರಿಚಯಿಸುತ್ತದೆ. ಸೊ ಇವು ಅಶ್ವಮೇಧ ಬಸ್ಗಳು, ಹೊಸ ಬಸ್ಗಳು, ಲೆಗ್ ರೂಮ್ ಜಾಸ್ತಿ ಇರುವಂತದ್ದು. ಏನಿದರ ಮುಖ್ಯ ಪಾಯಿಂಟ್ ಅಂದ್ರೆ ಇದು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ, P2P ಎಕ್ಸ್ಪ್ರೆಸ್ ಅಂತ. ಏನಿದು P2P ಎಕ್ಸ್ಪ್ರೆಸ್ ಅಂದ್ರೆ ವೇರಿಯಸ್ ಹೆಡ್ ಕ್ವಾರ್ಟರ್ಸ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂತ ಏನಿರುತ್ತೋ ಆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಗಳಿಂದ ಬೆಂಗಳೂರಿಗೆ ಬರುವಂತಹ ಒಂದು ಭಾಗ. ಓಕೆ, ಸೊ ಈ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳು ಬೇರೆ ಬೇರೆ ಜಾಗ, ಅಲ್ಲಿಂದ ಬೆಂಗಳೂರು, ಅಲ್ಲಿಂದ ಬೆಂಗಳೂರು, ಅಲ್ಲಿಂದ ಬೆಂಗಳೂರು, ಎಲ್ಲ ಕಡೆಯಿಂದ ಬೆಂಗಳೂರಿಗೆ ಬರುವಂತದ್ದು, ಅದನ್ನೇ ಅಶ್ವಮೇಧ ಬಸ್. ಸುದ್ದಿಯಲ್ಲಿ KSRTCಯ ಇನ್ನೊಂದು ಬಸ್ ಕೂಡ ಇದೆ. ಯಾವುದು ಅದು ಅಂದ್ರೆ ಪಲ್ಲಕ್ಕಿ ಅಲ್ವಾ. ಸೊ ಪಲ್ಲಕ್ಕಿ ಅಂತ ಬಸ್ಸು ನ್ಯೂಸ್ ಅಲ್ಲಿ ಇದೆ. ಅದೇನದು ಅಂದ್ರೆ ನಾನ್ AC ಸ್ಲೀಪರ್ ಬಸ್. ಓಕೆ, ಸೊ ವಾಹನದ ಸ್ಥಳ, ಟ್ರ್ಯಾಕು, ಪ್ಯಾನಿಕ್ ಬಟನ್, ಸಾರ್ವಜನಿಕ ವಿಳಾಸ ವ್ಯವಸ್ಥೆ, ದಟ್ ಈಸ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮು, ಇವೆಲ್ಲ ಇರುವಂತದ್ದು. ಭಾರತದ ಸ್ಟೇಜ್ 6. ಏನಿದು ಸ್ಟೇಜ್ 6 ಅಂತ ಅಂದ್ರೆ ಎಮಿಷನ್ ಕಂಟ್ರೋಲ್ ನಾರ್ಮ್ಸ್ ಅಂತ ಏನ್ ಹೇಳ್ತೀವಿ ಅದರ ರಿಲೇಟೆಡ್ ಆದಂತದ್ದು. ಓಕೆ, ಸೊ ಎಮಿಷನ್ ಗೆ ರಿಲೇಟೆಡ್ ಆದಂತದ್ದು. ರೇರ್ ವ್ಯೂ ವಿಂಡೋಸ್ ಉದ್ದನೆಯದಾಗಿದೆ. ಸೊ ಇದಿಷ್ಟು ಅಶ್ವಮೇಧ ಕ್ಲಾಸಿಕ್ಕಿನ ನ್ಯೂಸಿನ ಬಗ್ಗೆ. ದೆನ್ ಕರ್ನಾಟಕದ ಆರೋಗ್ಯ ಇಲಾಖೆ ಶ್ರವಣ ದೋಷ ಮುಕ್ತ ಕರ್ನಾಟಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಸೊ ಹೇಗೆ ಅನೇಮಿಯಾ ಮುಕ್ತ ಭಾರತ್ ಅಂತ ಘೋಷಿಸ್ತಾರೋ, ಕುಪೋಷಣ್ ಮುಕ್ತ ಭಾರತ್ ಅಂತ, ಪೋಷಣ್ ಮುಕ್ತ ಭಾರತ್ ಅಲ್ಲ, ಕುಪೋಷಣ್ ಮುಕ್ತ ಭಾರತ್ ಅಂತ. ಅದೇ ರೀತಿ ಶ್ರವಣ ದೋಷ ಮುಕ್ತ ಭಾರತ ಅಥವಾ ಕರ್ನಾಟಕ ಅಂತ. ಏನಿದು ಅಂದ್ರೆ ಶ್ರವಣ ದೋಷ ಇರುವ 6 ವರ್ಷದೊಳಗಿನ ಮಕ್ಕಳಿಗೆ ಕಾರ್ಯಕ್ರಮ. ಸೊ ಎಲ್ಲರಿಗೂ ಆರೋಗ್ಯ ಮಿಷನ್ನಿನ ಭಾಗವಾಗಿ ಹೆಲ್ತ್ ಫಾರ್ ಆಲ್ ಎಲ್ಲರಿಗೂ ಆರೋಗ್ಯ ಅಂತ ಮಿಷನ್ನಿನ ಅಡಿಯಲ್ಲಿ ಔಷಧಿ, ವೈರಲ್ ಸೋಂಕು, ಉಸಿರುಗಟ್ಟುವಿಕೆ ಮತ್ತು ಪ್ರಸವ ಪೂರ್ವ ಆಘಾತದಿಂದ ದಂತಹ ಅಂಶಗಳಿಂದ ಮಕ್ಕಳನ್ನು ಗುರುತಿಸಲಾಗಿದೆ. ಯಾರಿಗೆಲ್ಲ ಇದಾಗಿದೆ, ಯಾವ್ಯಾವ ಈ ಎಲ್ಲ ಆಘಾತಗಳಿಂದ ಆಗಿರುವಂತದ್ದು 3 ರಿಂದ 6 ತಿಂಗಳವರೆಗೆ ಶ್ರವಣ ಸಾಧನಗಳೊಂದಿಗೆ ಪ್ರಯೋಗವನ್ನು ನೀಡುತ್ತದೆ. ಸೊ ಫಸ್ಟ್ ಹಿಯರಿಂಗ್ ಏಡ್ಸ್ ಅನ್ನ ಕೊಟ್ಬಿಟ್ಟು ಅವರ ಶ್ರವಣ ದೋಷವನ್ನ ಇಂಪ್ರೂವ್ ಮಾಡಬಹುದಾ ಅಂತ ನೋಡ್ತಾರೆ. ಅದಾಗ್ಲಿಲ್ಲ ಆದ್ರೆ ಅವರು ಕೋಕ್ಲಿಯರ್ ಅಂತ ಇದೆ, ಕಾಕ್ಲಿಯರ್ ಇಂಪ್ಲಾಂಟೇಶನ್ ಶಸ್ತ್ರಚಿಕಿತ್ಸೆ ಅಂತ, ಅದನ್ನ ಮಾಡಿಸಕ್ಕೆ ಅವರಿಗೆ ಚಾನ್ಸಸ್ ಇದೆಯಾ ಅಂತ. ಪ್ರತಿ ಕೇಸಿನಲ್ಲಿ ಕಂಪ್ಲೀಟ್ ಆಗಿ ರಿಕವರ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಟ್ರೈ ಮಾಡಿದಾಗ ಚಾನ್ಸಸ್ ಇರುತ್ತೆ. ಸೊ ಕೋಕ್ಲಿಯರ್ ಇಂಪ್ಲಾಂಟೇಶನ್ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತಾರೆ ಇದನ್ನ. ದೆನ್ ಆಶಾ ಕಾರ್ಯಕರ್ತರು ಗುರುತಿಸುವಿಕೆ, ಈ ಡೆಫ್ನೆಸ್ ಏನಿದೆ ಅದರ ಗುರುತಿಸುವಿಕೆ ಮತ್ತು ಪ್ರಕ್ರಿಯೆಗಾಗಿ 250 ರೂಪಾಯಿ ಗೌರವಧನ ಪಡಿತಾರೆ. ಸೊ ಮತ್ತೆ ಇನ್ನು ಉಳಿದ ಅರ್ಹ ಯಾರ್ಯಾರು ಕೋಕ್ಲಿಯರ್ ಸರ್ಜನ್ ಶಸ್ತ್ರಚಿಕಿತ್ಸೆಗೆ ಅರ್ಹರಿದ್ದಾರೋ ಅವರ ಮೌಲ್ಯಮಾಪನಕ್ಕೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ಕಳಿಸುತ್ತಾರೆ. ಓಕೆ, ಇದು ಯಾರ ಅಡಿಯಲ್ಲಿ ಬರ್ತಾ ಇರೋದು ಅಂದ್ರೆ ರಾಷ್ಟ್ರೀಯ ಬಾಲ್ ಸ್ವಾಸ್ಥ್ಯ ಕಾರ್ಯಕ್ರಮ RBSK ಅಂತ, ಮತ್ತು NPPCD ದಟ್ ಈಸ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಡೆಫ್ನೆಸ್, ಏನು ಕಿವುಡುತನದ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಇದು ಬರ್ತಾ ಇರೋದು. ದೆನ್ ಹಕ್ಕಿ ಪಕ್ಕಿ ಬುಡಕಟ್ಟು ಸಮಾಜ ಸುದಾನ್ನಲ್ಲಿ ಸಂಘರ್ಷದ ಟೈಮಿನಲ್ಲಿ ಸಿಕ್ಕಾಕೊಂಡಿದ್ರು. ಸೊ ಕರ್ನಾಟಕದ 181ಕ್ಕೂ ಹೆಚ್ಚು ಸದಸ್ಯರು ಹಿಂಸಾಚಾರ ಪೀಡಿತ ಸುದಾನ್ನಲ್ಲಿ ಕೊಂಡರು. ಹಕ್ಕಿ ಪಿಕ್ಕಿಗಳು ಅರೆ ಅಲೆಮಾರಿ ಬುಡಕಟ್ಟು ಸಾಂಪ್ರದಾಯಿಕ ಪಕ್ಷಿಗಳನ್ನು ಬೇಟೆಯಾಡುತ್ತಾರೆ ಮತ್ತು ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಅರೆಮಾರಿ, ಅಲೆ ಅರೆಮಾರಿ ಬಗ್ಗೆ ಈ ವರ್ಷದ ಕರ್ನಾಟಕ ಬಜೆಟ್ ನಲ್ಲಿಯೂ ಬಹಳ ಮೆನ್ಷನ್ ಆಗಿದೆ. ಮತ್ತು ಇದಕ್ಕಾಗಿ ಅಲೆಮಾರಿ, ಅಲೆ ಅರೆಮಾರಿಗೆ ಇದಾತೆ ಕಮಿಷನ್ ಅಂತ ಇತ್ತು. ಓಕೆ, ಸೊ
ನಮ್ಮ ಸೀರೀಸ್ ನಲ್ಲಿ 2ನೇ ವಿಡಿಯೋ ಅಲ್ಲಿ ನಾವು ಇದಾತೆ ಕಮಿಷನ್ನಿನ ಬಗ್ಗೆ ಹೇಳಿದ್ದೀವಿ. ಇದಾತೆ ಬಿಕ್ಕು ರಾಮ್ಜಿ ಇದಾತೆ ಅವರಿಗೆ ಪದ್ಮಶ್ರೀಯನ್ನ ಕೊಟ್ಟಿದ್ದಾರೆ ಅಲೆಮಾರಿಯವರ ಬಗ್ಗೆ ಅವರ ಕಾಳಜಿಗಾಗಿ. ಅವರ ಕಮಿಷನ್ನಿನಲ್ಲಿ ಒಂದು ಪಾರ್ಟು ಹಕ್ಕಿ ಪಿಕ್ಕಿ ಟ್ರೈಬ್ಸ್ ಹಕ್ಕಿಗಳನ್ನ ಹೊಡೆಯುವಂತದ್ದು. ಸೊ ಈ ಪಾರ್ಟ್ ಈ ಅವರ ಏನು ವೃತ್ತಿ ಏನಿದೆ ಅದನ್ನ ಸರ್ಕಾರ ಇದನ್ನ ನೀವು ಮಾಡಬೇಡಿ, ಅದ್ರ ಬದಲು ನಿಮ್ಮನ್ನ ಬೇರೆ ಕಡೆ ಏನು ರಿಲೊಕೇಟ್ ಮಾಡ್ತೀವಿ, ರಿಹ್ಯಾಬಿಲಿಟೇಟ್ ಮಾಡ್ತೀವಿ ಅಂತ 2011ರ ಜನಗಣತಿಯ ಪ್ರಕಾರ 11,000 ಜನಸಂಖ್ಯೆಯ ವರದಿ ಮತ್ತು ಪ್ರಾಥಮಿಕವಾಗಿ ಎಲ್ಲಿರ್ತಾರೆ ಅಂದ್ರೆ ದಾವಣಗೆರೆ, ಮೈಸೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇರ್ತಾರೆ. ಬುಡಕಟ್ಟು 4 ಕುಲಗಳಾಗಿ ವಿಂಗಡಿಸಿವೆ. ಸೊ ಇದರಲ್ಲಿ 4 ಪಾರ್ಟ್ಸು ಗುಜರಾತಿಯ, ಪನ್ವಾರು, ಕಲಿವಾಲ ಮತ್ತು ಮಿವಾರಸ್ ಅಂತ ಪಾರ್ಟ್ಸ್ಗಳು. ಓಕೆ, ಸೊ ಇದು ಹಕ್ಕಿ ಪಿಕ್ಕಿ ಟ್ರೈಬ್ಸಿನ ಬಗ್ಗೆ. ದೆನ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಮತ್ತು IICA, ಓಕೆ, ದಟ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ. ಸೊ ಇವರಿಬ್ಬರು ಒಂದು MOU ಅನ್ನ ಸೈನ್ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ HAL ಅಧಿಕಾರಿಗಳಿಗೆ, ಸೊ HAL ಅಧಿಕಾರಿಗಳು ಯಾರೆಲ್ಲ ಇದ್ದಾರೋ, ಸೊ ಈ ಪಾರ್ಟು ಆ ಎಲ್ಲ ಅಧಿಕಾರಿಗಳಿಗೆ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ತರಬೇತಿಯನ್ನ ಕೊಡುವಂತಹ ಒಂದು ಗುರಿಯನ್ನು ಹೊಂದಿದೆ. ಓಕೆ, ಸಹಯೋಗವು ಸಂಶೋಧನೆ ಮತ್ತು ಸಲಹೆಯನ್ನು ಹೊಂದಿರುತ್ತದೆ. MOU 2 ಸಂಸ್ಥೆಗಳ ನಡುವಿನ ನಿರಂತರ ಸಹಯೋಗಕ್ಕಾಗಿ ಉದ್ಯಮ ಅಥವಾ ಅಕಾಡೆಮಿಯ ಇಂಟರ್ಫೇಸ್ ಅನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಬಹಳನೇ ಮುಖ್ಯ ಇದು. ಇದನ್ನ ಏನಂತೀವಿ ನಾವು? ಇಂಡಸ್ಟ್ರಿ ಅಕಾಡೆಮಿಯಾ ಕೊಲಾಬರೇಷನ್ ಅಥವಾ ಉದ್ಯಮ ಮತ್ತು ಅಕಾಡೆಮಿಯಾ ಕೊಲಾಬರೇಷನ್ ಅಂತ. ಸೊ ಇದರಿಂದನೇ ಜಾಬ್ಸ್ ಆಗಿರ್ಬೋದು, ರಿಸರ್ಚ್ ಆಗಿರ್ಬೋದು, ಇವೆಲ್ಲವೂ ಇಂಪ್ರೂವ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಮೆರಿಕಾದಲ್ಲಿ ಇದು ಬಹಳನೇ ಪ್ರೋತ್ಸಾಹ ಇದೆ ಇದಕ್ಕೆ. ಉದಾಹರಣೆಗೆ ಕ್ಯಾಲ್ಟೆಕ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಕ್ಯಾಲ್ಟೆಕ್ ಮತ್ತು ನಾಸಾ ಬಹಳ ಕ್ಲೋಸ್ ಆಗಿ ವರ್ಕ್ ಮಾಡಿ, ಕ್ಯಾಲ್ಟೆಕ್ ಒಂದು ಅಕಾಡೆಮಿಯಾ, ನಾಸಾ ಒಂದು ಇಂಡಸ್ಟ್ರಿ ಅಂತ ಆದರೆ ಇವರಿಬ್ಬರ ಕ್ಲೋಸ್ ಕೊಲಾಬರೇಷನ್ ಇಂದ ಬಹಳ ಪ್ರಗತಿಯನ್ನ ಪಡೆದಿರುವಂತಹ ದೇಶ ಅಮೆರಿಕ. ಅದೇ ರೀತಿ ಡೆಟ್ರಾಯ್ಟ್ ಅಲ್ಲಿ ಆಟೋಮೊಬೈಲ್ಸ್ ಆಗಿರಬಹುದು. ಸೊ ಆ ಸುತ್ತಮುತ್ತಲ ಯೂನಿವರ್ಸಿಟಿಗಳ ಜೊತೆ ಅದರ ಟೈಅಪ್ ಆಗಿರೋದ್ರಿಂದ ಅವರಿಗೆ ಹೆಲ್ಪ್ ಆಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿಯೂ ಹೆಲ್ಪ್ ಮಾಡಬೇಕು, ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ಅಂತ ಇದನ್ನ ಮಾಡ್ತಾ ಇರೋದು. ಇದೆಲ್ಲ ನೀವು ಆನ್ಸರ್ಸ್ ಅಲ್ಲಿ ಬರೆದಾಗ ನಿಮ್ಮ ಮಾರ್ಕ್ಸು ಹಾಗೆ ಹೆಚ್ಚುತ್ತಾ ಹೋಗುತ್ತೆ. ದೆನ್ ಫಸಲ್ ಬಿಮಾ ಯೋಜನೆಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಹಳನೇ ಖುಷಿಕರ ಸುದ್ದಿ. ಸೊ ಟಾಪ್ ಇಂಪ್ಲಿಮೆಂಟೇಷನ್ ಎಲ್ಲಿ? ಛತ್ತೀಸ್ಗಢದಲ್ಲಿ ಆದಂತಹ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಉನ್ನತ ಅನುಷ್ಠಾನವನ್ನು ಘೋಷಿಸಿದೆ. ಸೊ ಏನು ಅಂದ್ರೆ ನಾವು ಇಂಪ್ಲಿಮೆಂಟೇಷನ್ ನಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. 21ರಲ್ಲಿ 13 ಲಕ್ಷದಿಂದ 22ರಲ್ಲಿ 23 ಲಕ್ಷಕ್ಕೆ ಏರಿಕೆಯಾಗಿದೆ. ಇದು 47.74% ಹೆಚ್ಚಳವಾಗಿದೆ ಅಂತ ಹೇಳ್ತಾ ಇದ್ದಾರೆ. 6 ವರ್ಷಗಳಲ್ಲಿ 4.66 ಲಕ್ಷ ಸಾಲ ಪಡೆಯದ ರೈತರು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ದಾಖಲಾಗಿದ್ದಾರೆ. ಸೊ CSC ಕಾಮನ್ ಸರ್ವಿಸಸ್ ಸೆಂಟರ್ ಅಂತ ಎವ್ರಿ ತಾಲೂಕುಗಳಲ್ಲಿ ಸೆಟಪ್ ಮಾಡಿದ್ದಾರೆ. ದೆನ್ ಆಲ್ರೆಡಿ ರಾಜ್ಯ ಸರ್ಕಾರ 2023ಕ್ಕೆ ಬೇಕಾದಂತಹ ದುಡ್ಡನ್ನು ರಿಲೀಸ್ 23-24ಕ್ಕೆ ಈ ವರ್ಷದ ದುಡ್ಡನ್ನು ರಿಲೀಸ್ ಮಾಡಿದ್ದಾರೆ. ದೆನ್ ಹೊಸ ದ್ರಾಕ್ಷಿಯ ವೈವಿಧ್ಯ ಬೆಳವಣಿಗೆಯಾಗಿದೆ. ಯಾರಿಂದ? ಸೊ ಪ್ರಶ್ನೆ ಹೇಗೆ ಬರ್ಬೋದು ಅಂದ್ರೆ ರೀಸೆಂಟ್ ಆಗಿ 2 ತರದ ಪ್ರಶ್ನೆ. ಒಂದು, ಕರ್ನಾಟಕದಲ್ಲಿ ಹೊಸ ದ್ರಾಕ್ಷಿಯ ವೈವಿಧ್ಯತೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಇಂದ ಆಗಿದೆ? ಒಂದು, ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಬಾಗಲಕೋಟೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ರಾಯಚೂರು, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ GKVK ಬೆಂಗಳೂರು ಇದರಲ್ಲಿ ಅಂತ ಬರುವ ಚಾನ್ಸಸ್ ಇದೆ. ಸರಿಯಾದ ಉತ್ತರ ಹಾರ್ಟಿಕಲ್ಚರಲ್ ಸೈನ್ಸಸ್ ಮತ್ತು ICAR ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರವು ರಿಸರ್ಚ್ ಸೆಂಟರ್ ಫಾರ್ ಗ್ರೇಪ್ಸ್. ಓಕೆ, ಮಂಜೀರಾ ಕಿಶ್ಮಿಶ್, ಮಂಜೀರಾ ಮಿಡಿಕಾ ಮತ್ತು ಮಂಜೀರಾ ಶಾಮ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಸೊ 2ನೇ ತರದ ಪ್ರಶ್ನೆ ಯಾವುದು ಅಂದ್ರೆ ಕೆಳಗಿನವುಗಳಲ್ಲಿ ಹೊಸ ದ್ರಾಕ್ಷಿಯ ವೈವಿಧ್ಯತೆಯಲ್ಲಿ ಯಾವುದು ಅಂತ ಕೇಳಿದರೆ ಮಂಜೀರಾ ಮಿಡಿಕಾ, ಮಂಜೀರಾ ಶಾಮ, ಮಂಜೀರಾ ಕಿಶ್ಮಿಶ್ ಅಂತ ಕೊಟ್ಬಿಟ್ಟು ಕರ್ಸರಿ ಅಥವಾ ಇನ್ನು ಬೇರೆ ಬೇರೆಯಾದಂತಹ ಬೇರೆ ಹಣ್ಣಿನ ಹೆಸರುಗಳನ್ನ ಇಶಾದು
ಆ ತರದ ಹಣ್ಣುಗಳ ಹೆಸರನ್ನ ಕೊಡುವ ಚಾನ್ಸಸ್ ಇರುತ್ತೆ. ಸೊ ಏನು ಮುಖ್ಯ ಉದ್ದೇಶ ಅಂದ್ರೆ ಪ್ರತಿಕೂಲ ಹವಾಮಾನ, ದಟ್ ಈಸ್ ಅಡ್ವರ್ಸ್ ಆದಂತಹ ಈ ವೆದರ್, ನೀವು ನೋಡ್ತಾ ಇರ್ಬೋದು ದಿನೇ ದಿನೇ ವೆದರ್ ಪ್ರೆಡಿಕ್ಷನ್ ಕಂಪ್ಲೀಟ್ ಆಗಿ ಯಾವಾಗ ಮಳೆಗಾಲ ಯಾವಾಗ ಬಿಸಿಲುಗಾಲ ಅನ್ನೋದೇ ಮರೆತು ಹೋಗ್ಬಿಟ್ಟಿದೆ. ಸೊ ಅದನ್ನು ತಡೆದುಕೊಳ್ಳಬಲ್ಲ ಮತ್ತು ಹೆಚ್ಚಿನ ಇಳುವರಿಯನ್ನು ಭರವಸೆ ನೀಡುತ್ತದೆ. ಸೊ ಮ್ಯಾಕ್ಸಿಮಮ್ ಈಲ್ಡ್ ಕೊಡುವಂತದ್ದು, ಹೆಚ್ಚಿನ ಆದಾಯವನ್ನು ಬಯಸುವ ರೈತರಿಗೆ ಪ್ರಯೋಜನವನ್ನು ನೀಡುತ್ತದೆ. ಯಾರು ಜಾಸ್ತಿ ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ, ಸೇಫ್ ಕ್ರಾಪ್ ಅಲ್ಲ, ಹೈ ಈಲ್ಡ್ ಹೈ ರಿಟರ್ನ್ಸ್ ಇರುವ ಕ್ರಾಪ್, ಮೇ ಬಿ ಹೈ ಇನ್ವೆಸ್ಟ್ಮೆಂಟ್ ಇರಬಹುದು ಇದರಲ್ಲಿ. ಓಕೆ, ಸೊ ಮಂಜೀರಾ ದ್ರಾಕ್ಷಿ, ಮಂಜೀರಾ ಮಿಡಿಕಾ, ಮಂಜೀರಾ ಕಿಶ್ಮಿಶ್, ಮಂಜೀರಾ ಶಾಮ ಮತ್ತು ಮಂಜೀರಾ ಮಿಡಿಕಾ, ಇದನ್ನು ಯಾರು ಸ್ಟಾರ್ಟ್ ಮಾಡಿರೋದು? UHS. ದೆನ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಷ್ಮತಿ ಮಹಿಳಾ ಚಿಕಿತ್ಸಾಲಯ ಅಂತ ಹೇಳ್ತಾ ಇದ್ದಾರೆ. ಸೊ ಆಯುಷ್ಮತಿ ಕ್ಲಿನಿಕ್ ಏನಪ್ಪಾ ಆಯುಷ್ಮತಿ ಕ್ಲಿನಿಕ್ ಅಂತ ಕೇಳಿದರೆ, ಬೆಂಗಳೂರಿನ 57 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು PHC ಅಂತ ಏನ್ ಹೇಳ್ತೀವಿ, ಅದರಲ್ಲಿ BBMP ಮೀಸಲಾದ ಮಹಿಳಾ ಚಿಕಿತ್ಸಾಲಯಗಳು, ಕ್ಲಿನಿಕ್ಗಳು ಕಡಿಮೆ ಆದಾಯದ ಮಹಿಳೆಯರಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಪ್ರಶ್ನೆಯಲ್ಲಿ ಕಡಿಮೆ ಆದಾಯದ ಮಹಿಳೆಯರಿಗೆ ಅಂತ ಕೊಟ್ಟುಬಿಟ್ಟು ಆಫರಿಂಗ್ ವಿಚ್ ಆಲ್ ಸರ್ವಿಸಸ್ ಗೈನಕಾಲಜಿಕಲ್ ಅಂಡ್ ಅದರ್ ಸರ್ವಿಸಸ್ ಒಂದು ಪಾರ್ಟು, ಆದರೆ ಇದರಲ್ಲಿ ಉಚಿತ ಔಷಧಿಗಳು ಮತ್ತು ಪ್ರಸವ ಪೂರ್ವ ತಪಾಸಣೆಯನ್ನು ಸ್ವೀಕರಿಸುತ್ತಾರೆ. ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಕೊಡುತ್ತಾರೆ ಅಂತ ಕೊಡೋ ಚಾನ್ಸಸ್ ಇರುತ್ತೆ? ಖಂಡಿತ ಅಲ್ಲ, ಉಚಿತ ಔಷಧಿಗಳು. ಓಕೆ, ಗರ್ಭಿಣಿಯರು ಆಹಾರ ಮತ್ತು ನೈರ್ಮಲ್ಯ ಸಲಹೆಯನ್ನ ಕೊಡ್ತಾರೆ. ಇದರಲ್ಲಿ ಸುಲಭ ಗುರುತಿಸುವಿಕೆಯಾಗಿ ಕ್ಲಿನಿಕ್ಗಳನ್ನು ಗುಲಾಬಿ ಬಣ್ಣದಿಂದ ಬಳೆದಿದ್ದಾರೆ. ಸೊ ಎಲ್ಲ ಕ್ಲಿನಿಕ್ಗಳು ಯಾವ ಪಾರ್ಟ್ ಅಲ್ಲಿ ಇದು ಇದೆವು, ಆಯುಷ್ಮತಿ ಮಹಿಳಾ ಚಿಕಿತ್ಸಾಲಯಗಳು ಎಲ್ಲ ಪಿಂಕ್ ಬಣ್ಣದಲ್ಲಿ ಮಾಡಿದ್ದಾರೆ. ಓಕೆ ಓಕೆ ಸೊ ಇದರೊಂದಿಗೆ 20 ಕರ್ನಾಟಕದ ಪ್ರಚಲಿತ ಘಟನೆಗಳನ್ನ ನಾವು ಕವರ್ ಮಾಡಿದ್ದೀವಿ. ಇದು ಡೇ 9 ಆಫ್ ರ್ಯಾಪಿಡ್ ರಿವಿಷನ್ ಸೀರೀಸ್. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.